ದ ಲಾರ್ಡ್. ಪ್ರಿಯ ದೈವ ಜನರಿಗೆ ಮತ್ತೊಂದು ಸಾರಿ ಕರ್ತನಾದ ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯ ಆತ್ಮೀಯ ದೈವ ಜನರೇ, ದೇವರ ವಾಕ್ಯ ಹೇಳುತ್ತದೆ, ಕರ್ತನ ಬರುವಿಕೆಗೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರಿಯ ದೈವ ಜನರೇ, ನಮ್ಮ ಆದಿ ಪಿತೃಗಳು ನಂಬಿಕೆಯಿಂದಲೇ ಅವರ ಆಶೀರ್ವಾದಗಳನ್ನು ಪಡೆದರು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಕಾರ್ಯ. ನಂಬಿಕೆ, ಬೈಬಲ್ ಹೇಳುತ್ತದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವು ಮೂರು ನಿಲ್ಲುತ್ತವೆ. ಅದರೊಳಗೆ ವಿಶೇಷವಾಗಿ ಪ್ರೀತಿ ದೊಡ್ಡದು. ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತಿನ ನಮ್ಮ ಜೀವಿತ ದೇವರಲ್ಲಿ ನಾವು ಯಾವ ರೀತಿ ನಂಬಿಕೆ ಇಟ್ಟಿದ್ದೇವೆ? ನಮ್ಮ ನಂಬಿಕೆ ದೇವರ ಮೇಲೆ ಯಾವ ರೀತಿ ಇದೆ? ಬೈಬಲ್ ಹೇಳುತ್ತದೆ, ಹೇಬೇಲನು ಕಾಯನು ಪ್ರಿಯರೇ ಕಾಣಿಕೆಗಳನ್ನು, ಆರಾಧನೆಯನ್ನು ದೇವರ ಸಲ್ಲಿಸಿ ಕೊಟ್ಟಿರುವಾಗ ಬೈಬಲ್ ಹೇಳುತ್ತದೆ, ಹೇಬೇಲನ ನಂಬಿಕೆಯಿಂದಲೇ ಯಜ್ಞವನ್ನು ಸಮರ್ಪಿಸುವುದರಿಂದ ಅವನು ಶ್ರೇಷ್ಠವಾಗಿ, ಬೈಬಲ್ ಹೇಳುತ್ತದೆ, ಅವನು ಶ್ರೇಷ್ಠವಾದಂಥ ನಂಬಿಕೆಯಿಂದ ಯಜ್ಞವನ್ನು ಸಮರ್ಪಿಸಿದನು. ನೋಡ್ರಿ, ಕೇನ್ ಕೂಡ ನಂಬಿಕೆಯಿಂದ ಬಂದಂತೆ ಕಾಣಿತ್ತು, ಆದರೆ ಅವನ ನಂಬಿಕೆಯಿಂದ ದೇವರಲ್ಲಿ ಜೀವನ ಮಾಡಲಿಲ್ಲ. ಆ ನಂಬಿಕೆ ಇಲ್ಲದ ಕಾರಣ ಅವನ ತಲೆ, ಬೈಬಲ್ ಹೇಳುತ್ತದೆ, ತಗ್ಗಿಸಲ್ಪಟ್ಟಿತ್ತು. ಹಾಗಾಗಿ ಅವನ ವಿಷಯದಲ್ಲಿ ದೇವರು ಬೇಸರ ತೋರಿಸೋದು ನೋಡುತ್ತೇವೆ. ನೀನು ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಯಾಕೆ ಬಗ್ಗುತ್ತಿತ್ತು, ಆದರೂ ಒಳ್ಳೆಯ ಕೆಲಸ ಮಾಡದ ಕಾರಣ ಪ್ರಿಯರೇ ಅವನ ತಲೆಯನ್ನು, ಆದಿಕಾಂಡ ಪ್ರಿಯರೇ ನಾವು 4ನೇ ಅಧ್ಯಾಯದಲ್ಲಿ ಓದುವಾಗ ಪ್ರತ್ಯೇಕವಾಗಿ 3ರಿಂದ 4 ಅಧ್ಯಾಯಗಳಲ್ಲಿ ಕೇನ್ ಹೇಬೇಲ್ ಕುರಿತಾಗಿ ಮಾತನಾಡುತ್ತದೆ. ಅಲ್ಲಿ ಪ್ರಿಯರೇ ಆತನ ಒಂದು ತಲೆಯನ್ನು ಬಾಗಿರುವುದು ನೋಡುತ್ತೇವೆ. ಯಾಕಂದರೆ ಕಾರಣ ಒಳ್ಳೆ ಕೆಲಸ ಮಾಡದ ಕಾರಣ, ಅವನು ದೇವರಿಗೆ ನಂಬದ ಕಾರಣ ಅವನು ದೇವರಿಗೆ ಮೆಚ್ಚುಗೆ ಆದ ಜೀವನ ಮಾಡಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಜೀವಿತ ದೇವರಿಗೆ ಮೆಚ್ಚಿಸಬೇಕು. ದೇವರಿಂದ ಆಶೀರ್ವಾದ ಹೊಂದಬೇಕಾದರೆ ನಂಬಿಕೆ ಬಹಳ ವಿಶೇಷವಾದ ಸಂಗತಿ. ಒಂದು ವೇಳೆ ನಮ್ಮಲ್ಲಿ ನಂಬಿಕೆ ಕಮ್ಮಿ ಇದ್ದರೆ ದೇವರಲ್ಲಿ ಬೇಡಿಕೊಳ್ಳೋಣ. ಒಂದು ಸಾರಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಬಳಿಗೆ ಬಂದು ಕೇಳುತ್ತಾನೆ, ತನ್ನ ಮಗನಿಗೆ ಅನಾರೋಗ್ಯದಲ್ಲಿರ್ತಾನೆ. ಸ್ವಾಮಿ, ನಿನ್ನ ಶಿಷ್ಯರುಗಳು ಪ್ರಾರ್ಥಿಸಲು ಬೇಡಿಕೊಂಡೆ, ಅವರಿಗೆ ಅದ್ಭುತ ಆಗಲಿಲ್ಲ. ಒಂದು ವೇಳೆ ನಿನ್ನಿಂದ ಏನಾದರೂ ಆದರೆ ಅದ್ಭುತಗಳು ಮಾಡು ಅನ್ನುವಾಗ ಸ್ವಾಮಿ ಹೇಳಿದ್ದು, ಎಲೇ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ನೋಡಿರಿ ಪ್ರಿಯರೇ, ನಂಬಿಕೆ ಇಲ್ಲದೆ ಬಿಡುಗಡೆಗಳಾಗಲ್ಲ. ಇವತ್ತು ಈ ವಿಡಿಯೋ ನೋಡ್ತಿರುವ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನಂಬಿಕೆ ಕಮ್ಮಿ ಇದ್ದರೆ, ದೇವರಲ್ಲಿ ಭರೋಸೆ ಕಮ್ಮಿ ಇದ್ದರೆ, ಒಂದು ವೇಳೆ ಅವಿಶ್ವಾಸ ಇದ್ದರೆ ಪ್ರಾರ್ಥಿಸಿರಿ ಹೀಗೆ, ದೇವರೇ ನನ್ನ ನಂಬಿಕೆ ಕಮ್ಮಿ ಆಗಿದೆ, ನನ್ನ ಲೈಫನ್ನು ಬ್ಲೆಸ್ ಮಾಡು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವಿಶ್ವಾಸವನ್ನು ಹೆಚ್ಚಿಸಲು ದೇವರಲ್ಲಿ ಪ್ರಾರ್ಥಿಸು, ಕರ್ತನು ಖಂಡಿತ ನಿನ್ನ ನಂಬಿಕೆಗೆ ಯೋಗ್ಯವಾದ ಅದ್ಭುತ ಮಾಡುತ್ತಾನೆ.